ಮಾನ್ಯರೇ, ನಮ್ಮೆಲ್ಲ ನಾಯಕರು, ಜಗತ್ತಿನ ಅಗ್ರಮಾನ್ಯ ನಾಯಕರು ಆದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು. ನಮಸ್ಕಾರ ವೀಕ್ಷಕರೇ. ಸದ್ಯ ಈಗ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಅವರು ಸುದ್ದಿಯಲ್ಲಿದ್ದಾರೆ. ಕಾರಣ ಇಷ್ಟೇ, ಮುಂದೆ ಬರೋ ಲೋಕಸಭಾ ಎಲೆಕ್ಷನ್ನಲ್ಲಿ ಸದಾನಂದಗೌಡ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಇದೇ ಕಾರಣಕ್ಕೆ ಡಿ.ವಿ. ಸದಾನಂದಗೌಡ ಅವರು ಈಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋ ಹಂತದಲ್ಲಿದ್ದಾರೆ ಅಂತ ಬಲ್ಲ ಮೂಲಗಳು ಹೇಳ್ತಾ ಇದ್ದಾವೆ. ಹಾಗಾದ್ರೆ ಡಿ.ವಿ. ಸದಾನಂದಗೌಡರ ಬದುಕಿನ ಕತೆ ಹೇಗಿತ್ತು? ಖೋಖೋ ಪ್ಲೇಯರ್ ಆಗಿದ್ದಂತಹ ಹುಡುಗ ರಾಜಕಾರಣಿಯಾಗಿದ್ದು ಹೇಗೆ? ಇವರ ಮಗ ಸಾವನ್ನಪ್ಪಿದ್ದು ಹೇಗೆ? ಇವರ ಆಸ್ತಿ ಎಷ್ಟು ಕೋಟಿ? ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ. ಇವರ ಪೂರ್ತಿ ಹೆಸರು ದೇವರಗುಂಡ ವೆಂಕಪ್ಪ ಸದಾನಂದಗೌಡ. ಹೌದು, ಕೊಡಗು ದೇವರಗುಂಡ ಗೌಡ ಪರಿವಾರಕ್ಕೆ ಸೇರಿದವರು ಡಿ.ವಿ. ಸದಾನಂದಗೌಡ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಂಡೇಕೋಲು ಗ್ರಾಮದ ವೆಂಕಪ್ಪಗೌಡ ಮತ್ತು ಕಮಲಾ ದಂಪತಿಗಳ ಪುತ್ರನಾಗಿ 1953 ಮಾರ್ಚ್ 18ರಂದು ಜನಿಸ್ತಾರೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ತುಳು ಮಾತಾಡೋದ್ರಿಂದ ಇವರು ಕೂಡ ತುಳು ಮಾತನಾಡುವ ಕುಟುಂಬವಾಗಿರುತ್ತೆ. ಪುತ್ತೂರು ತಾಲೂಕಿನ ಕೆಯೂರು ಮತ್ತು ಸುಳ್ಯದಲ್ಲಿ ಇವರು ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸ್ತಾರೆ. ಅದಾದ ನಂತರ ಪುತ್ತೂರಿನ ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ವಿಜ್ಞಾನ ವಿಷಯದಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ. ಶಿಕ್ಷಕರೇ, ಅದಾದ ನಂತರ ಉಡುಪಿಯ ವೈಕುಂಠ ಬಾಳಿಗ ಲಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಮಾಡ್ತಾರೆ. ಕಾಲೇಜಿನಲ್ಲಿ ಇದ್ದಾಗಲೇ ಸ್ಟೂಡೆಂಟ್ ಪಾಲಿಟಿಕ್ಸ್ನಲ್ಲಿ ಆಕ್ಟಿವ್ ಆಗಿದ್ದಂತಹ ಸದಾನಂದಗೌಡರು ಸ್ಟೂಡೆಂಟ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. ವೀಕ್ಷಕರೇ, ಇವರು ಅಷ್ಟೇ ಅಲ್ಲದೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂದರೆ ಎಬಿವಿಪಿಯಲ್ಲೂ ಕೂಡ ಗುರುತಿಸಿಕೊಂಡಿದ್ದರು. ಎಬಿವಿಪಿ ಸಂಘಟನೆಯಲ್ಲಿ ಇದ್ದಾಗ ಉಡುಪಿ ಜಿಲ್ಲೆಯ ಎಬಿವಿಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದರು. ಇದಾದ ನಂತರ ಅಂದರೆ ಕಾನೂನು ಪದವಿ ಪಡೆದುಕೊಂಡ ನಂತರ 1976ರಲ್ಲಿ ಸುಳ್ಯ ಮತ್ತು ಪುತ್ತೂರಿನಲ್ಲಿ ವಕೀಲ ವೃತ್ತಿಯನ್ನು ಆರಂಭ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಪಬ್ಲಿಕ್ ಪ್ರಾಸ್ಟಿಟ್ಯೂಟರ್ ಆಗಿ ಒಂದಷ್ಟು ಸಮಯ ತನಕ ಕೆಲಸವನ್ನು ಮಾಡ್ತಾರೆ. ಆದರೆ ರಾಜಕೀಯದ ಮೇಲೆ ಅತಿಯಾದ ಆಸಕ್ತಿ ಇದ್ದ ಸದಾನಂದಗೌಡರು ವಕೀಲ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಇದಾದ ಮೇಲೆ ಕೋಆಪರೇಟಿವ್ ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ಥಳೀಯ ಸಹಕಾರಿ ಬ್ಯಾಂಕ್, ಸೊಸೈಟಿಗಳಲ್ಲಿ ಉಪಾಧ್ಯಕ್ಷರಾಗಿ ಹಾಗೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಶಿಕ್ಷಕರೇ, RSSನ ಕಾರ್ಮಿಕ ಸಂಘಟನೆಯಾಗಿದ್ದಂತಹ ಭಾರತೀಯ ಮಜನೂರು ಸಂಘದ ಪುತ್ತೂರು ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಮಿಕ ಚಳುವಳಿಯಲ್ಲೂ ಕೂಡ ಭಾಗವಹಿಸ್ತಾರೆ. ಇನ್ನು ಸದಾನಂದಗೌಡರು ರಾಜಕೀಯಕ್ಕೆ ಬಂದಿದ್ದು ಜನಸಂಘದ ಸದಸ್ಯರಾಗಿ, ನಂತರ ಪಕ್ಷದ ಸುಳ್ಯ ವಿಭಾಗದ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಜನಸಂಘ ಜನತಾ ಪಕ್ಷದಲ್ಲಿ ವಿಲೀನವಾಗಿ ಬಿಜೆಪಿ ಉಟ್ಕೊಳ್ಳುತ್ತೆ. ಆಗ ಡಿ.ವಿ. ಸದಾನಂದಗೌಡರು ಕೂಡ ಬಿಜೆಪಿ ಪಕ್ಷದಲ್ಲಿ ಸದಸ್ಯರಾಗ್ತಾರೆ. ನಂತರ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಯುವ ಮೋರ್ಚಾದಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದರು. ಹೀಗೆ ಸದಾನಂದಗೌಡರು ಫುಲ್ ಟೈಮ್ ರಾಜಕಾರಣಿ ಆದರು. ವೀಕ್ಷಕರೇ, ಸದಾನಂದಗೌಡರು 1994 ಮತ್ತು 1999ರಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆಗ್ತಾರೆ. 2ನೇ ಸಲ ಶಾಸಕರಾದಾಗಲೇ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕನಾಗಿ ಆಯ್ಕೆ ಆಗ್ತಾರೆ. ಅದರ ಜೊತೆಗೆ ವಿವಿಧ ಶಾಸಕಾಂಗ ಸಮಿತಿಗಳಲ್ಲಿ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಇನ್ನು 2004ರಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು DVS ಅವರು ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ. ಅಲ್ಲಿ ವೀರಪ್ಪ ಮೊಯ್ಲಿ ವಿರುದ್ಧ ಭರ್ಜರಿ ಮತಗಳಿಂದ ವಿನ್ ಆಗ್ತಾರೆ. ಶಿಕ್ಷಕರೇ, ಇವರು ಇದಾದ ಮೇಲೆ 2006ರಲ್ಲಿ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗ್ತಾರೆ. 2008ರಲ್ಲಿ ಬಿಜೆಪಿ ರಾಜ್ಯದಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡುತ್ತೆ. ಇದರಿಂದ ಆಗ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸದಾನಂದಗೌಡರ ಹೆಸರು ರಾಷ್ಟ್ರಮಟ್ಟದ ಬಿಜೆಪಿಯಲ್ಲೂ ಕೂಡ ಸುದ್ದಿಯಾಗುತ್ತೆ. 2009ರಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದಂತಹ ಸದಾನಂದಗೌಡರು ಮತ್ತೆ ವಿನ್ ಆಗ್ತಾರೆ. ವೀಕ್ಷಕರೇ, ಇನ್ನು ಸದಾನಂದಗೌಡರು ಸಿಎಂ ಆಗಿದ್ದು ಕೂಡ ಒಂದು ರೋಚಕವಾದ ಕತೆ. ವೀಕ್ಷಕರೇ, 2011ರಲ್ಲಿ ಸಿಎಂ ಆಗಿದ್ದಂತಹ ಯಡಿಯೂರಪ್ಪನವರು ಮೈನಿಂಗ್ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಡಿ.ವಿ. ಸದಾನಂದಗೌಡರಿಗೆ ಸಿಎಂ ಪಟ್ಟ ಸಿಗುತ್ತೆ. ಅಲ್ಲಿ ಖುದ್ದು ಯಡಿಯೂರಪ್ಪನವರೇ ಸದಾನಂದಗೌಡರನ್ನ ಸಿಎಂ ಆಗಿ ಆಯ್ಕೆ ಮಾಡ್ತಾರೆ. ಈ ಮೂಲಕ ವೀರಪ್ಪ ಮೊಯ್ಲಿ ಬಳಿಕ ತುಳು ಭಾಷಿಕರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆದಂತೆ ಆಗುತ್ತೆ. ಭ್ರಷ್ಟಾಚಾರದಿಂದ ಹಾಳಾಗಿದ್ದ ಬಿಜೆಪಿ ಹೆಸರನ್ನ ಸರಿಪಡಿಸುವಲ್ಲಿ DVS ಅವರು ತುಂಬಾ ಪ್ರಯತ್ನ ಪಟ್ಟರು. ಸರ್ಕಾರ ಕೆಲಸಗಳನ್ನು ಆನ್ಲೈನ್ನಲ್ಲಿ ಮಾಡಿಕೊಳ್ಳಬಹುದಾದಂತಹ ಸಕಲ ವ್ಯವಸ್ಥೆ ತಗೊಂಡು ಬಂದರು. ಆದರೆ ಈ ನಡುವೆ ಯಡಿಯೂರಪ್ಪನವರ ಜೊತೆ ಭಿನ್ನಾಭಿಪ್ರಾಯ ಆಗುತ್ತೆ. ಇದರ ಪರಿಣಾಮ 2012ರಲ್ಲಿ ವರಿಷ್ಠರ ಸೂಚನೆಯಂತೆ DVSನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಆ ಮೂಲಕ ಜಗದೀಶ್ ಶೆಟ್ಟರು ರಾಜ್ಯದ ಸಿಎಂ ಆಗ್ತಾರೆ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಾಗ ಸದಾನಂದಗೌಡರನ್ನ ವಿಧಾನಸಭೆಯ ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡ್ತಾರೆ. ಅದಾದ ನಂತರ 2014ರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ವಿನ್ ಆಗ್ತಾರೆ.
ಮೋದಿ ಕ್ಯಾಬಿನೆಟ್ನಲ್ಲಿ ರೈಲ್ವೆ ಕಾನೂನು ಮತ್ತು ನ್ಯಾಯ, ರಾಸಾಯನಿಕ ಮತ್ತು ರಸಗೊಬ್ಬರದ ಸಚಿವರಾಗಿ ಕೆಲಸ ಮಾಡ್ತಾರೆ. ಬೆಂಗಳೂರು ಉತ್ತರದಿಂದ ಮತ್ತೆ ಸ್ಪರ್ಧೆ ಮಾಡಿ ವಿನ್ ಆಗ್ತಾರೆ. ಆದರೆ 2024ರಲ್ಲಿ ಇವರಿಗೆ ಟಿಕೆಟ್ ನೀಡದೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಸದಾನಂದ ಗೌಡರ ವಿರುದ್ಧ ಬಂದಂತಹ ಆರೋಪಗಳು ಕೂಡ ಇದೆ. ಅದರಲ್ಲೂ ದೇಶದಲ್ಲಿ ಮೀಟು ಅಭಿಯಾನ ಜೋರಾಗಿದ್ದ ಸಮಯದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಸದಸ್ಯರೊಬ್ಬರು ದಿವ್ಯಾಸ್ ವಿರುದ್ಧ ಆರೋಪವನ್ನ ಮಾಡಿದ್ರು. ಸದಾನಂದ ಗೌಡ್ರು ಸಿಎಂ ಆಗಿದ್ದಾಗ ನನ್ನೊಂದಿಗೆ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ರು, ಪದೇ ಪದೇ ಕಾಲ್ ಮಾಡಿ ನನ್ನ ಕಚೇರಿಗೆ ಕರಿತಾ ಇದ್ರು, ಮೈ ಮುಡ್ತಾ ಇದ್ರು ಅಂತ ಆರೋಪವನ್ನ ಮಾಡ್ತಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಡಿವಿಎಸ್, ನಾನು ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಇದರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ ಅಂತ ಹೇಳಿದ್ರು. ಅದರ ಜೊತೆಗೆ ಇವರದ್ದು ಅಂತ ಹೇಳಲಾಗುತ್ತಿದ್ದಂತಹ ಒಂದು ವಿಡಿಯೋ ಅಂದು 2021ರಲ್ಲಿ ವೈರಲ್ ಕೂಡ ಆಗುತ್ತೆ. ಆದರೆ ಅದು ನಕಲಿ ವಿಡಿಯೋ ಎಂದು ಸ್ಪಷ್ಟಪಡಿಸಿದ ಡಿವಿಎಸ್ ಆ ಸಂಬಂಧ ಕೇಸ್ ಕೂಡ ದಾಖಲು ಮಾಡ್ತಾರೆ. ಶಿಕ್ಷಕರೇ, ಸದಾನಂದ ಗೌಡ್ರು ದತ್ತಿ ಅನ್ನೋರನ್ನ ಮದುವೆ ಆಗ್ತಾರೆ. ಇವರಿಗೆ ಇಬ್ಬರು ಗಂಡು ಮಕ್ಕಳು ಕೂಡ ಇರ್ತಾರೆ. ಮೊದಲನೇ ಅವನು ಕೌಶಿಕ್ ಗೌಡ ಮತ್ತು ಎರಡನೇ ಅವನು ಕಾರ್ತಿಕ್ ಗೌಡ. ಆದರೆ ಇವರ ಜೀವನದಲ್ಲಿ ಒಂದು ಘೋರ ದುರಂತ ಆಗ್ಬಿಡುತ್ತೆ. ಅದೇ 2003ರಲ್ಲಿ ಮೊದಲನೇ ಮಗ ಕೌಶಿಕ್ ಗೌಡಗೆ ಬೈಕ್ ಅಪಘಾತ ಆಗುತ್ತೆ. ಆ ಅಪಘಾತದಲ್ಲಿ ಕೌಶಿಕ್ ಗೌಡಗೆ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿ ಸ್ಥಳದಲ್ಲೇ ಪ್ರಾಣವನ್ನ ಕಳೆದುಕೊಳ್ತಾರೆ. ವೀಕ್ಷಕರೇ, ಇದಾಗಿ 5 ವರ್ಷಗಳ ಬಳಿಕ ಅಂದ್ರೆ 2008ರಲ್ಲಿ ಕಾರ್ತಿಕ್ ಗೌಡ ಇದ್ದ ಕಾರು ಕೂಡ ಅಪಘಾತಕ್ಕೆ ಈಡಾಗುತ್ತೆ. ಫ್ರೆಂಡ್ ಜೊತೆ ಹೋಗಿದ್ದ ಕಾರ್ತಿಕ್ ಕಾರಿನ ಹಿಂಬದಿ ಸೀಟಿನಲ್ಲಿ ಕೂತಿದ್ರು. ಘಟನೆಯಲ್ಲಿ ಅವರ ಇಬ್ಬರು ಸ್ನೇಹಿತರು ಪ್ರಾಣವನ್ನ ಕಳೆದುಕೊಂಡ್ರು. ಕಾರ್ತಿಕ್ಗೆ ಗಂಭೀರ ಗಾಯಗಳಾಗಿದ್ವು. ಇದರಿಂದ ಸುಮಾರು 15 ದಿನಗಳ ಕಾಲ ಕಾರ್ತಿಕ್ ಗೌಡ ಪ್ರಜ್ಞೆಹೀನ ಸ್ಥಿತಿಯಲ್ಲಿದ್ದರು. ತಲೆಯ ಮೆದುಳಿನ ಭಾಗಕ್ಕೆ ಏಟು ಕೂಡ ತಾಗಿತ್ತು. 1.5 ತಿಂಗಳು ಆಸ್ಪತ್ರೆಯಲ್ಲಿದ್ದ ಕಾರ್ತಿಕ್ ಗೌಡ ಈಗ ಪೂರ್ತಿಯಾಗಿ ಗುಣಮುಖರಾಗಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಅವರದ್ದೇ ಆದಂತಹ ಸ್ವಂತ ಬಿಸ್ನೆಸ್ ಕೂಡ ಮಾಡ್ತಿದ್ದಾರೆ. ವೀಕ್ಷಕರೇ, ಇನ್ನು ಸದಾನಂದ ಗೌಡ್ರವರ ಆಸ್ತಿ ವಿಚಾರಕ್ಕೆ ಬಂದರೆ 2019ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ತಮ್ಮ ಆಸ್ತಿಯನ್ನು ಘೋಷಣೆ ಮಾಡ್ತಾರೆ. ಅದರ ಪ್ರಕಾರ 20.93 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. ಅದರ ಜೊತೆಗೆ 10.43 ಕೋಟಿ ಸಾಲ ಇರೋದಾಗಿ ಮಾಹಿತಿಯನ್ನು ಕೂಡ ಇವರು ಕೊಟ್ಟಿದ್ದಾರೆ. ಇದು ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ್ರ ಅವರ ಬದುಕಿನ ಕತೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು ವೀಕ್ಷಕರೇ.